ಏನು ಚಂದ್ರಯಾನ ಏನು ಮಾಡಿದ್ರು ಅವಾಗ ಶಿವಶಕ್ತಿ ಪಾಯಿಂಟ್ ಅಂತೇಳಿ ಅದನ್ನ ಐಡೆಂಟಿಫೈ ಮಾಡಿ ಆಗಸ್ಟ್ 23ಕ್ಕೆ ಆ ದಿನವನ್ನ ಬಾಹ್ಯಾಕಾಶ ದಿನ ಅಂತ ಆಚರಣೆ ಮಾಡಿ ಅಂತೇಳಿ ಕಳೆದ ವರ್ಷದಿಂದ ಕೇಂದ್ರ ಸರ್ಕಾರ ಆದೇಶ ನೀಡಿದೆ. ಇಂತಹ ಬಿಲಿಯನ್ ಗಟ್ಟಲೆ ಇರುವ ಆಕಾಶ ಕಾಯಗಳ ಒಟ್ಟು ಸ್ವರೂಪವೇ ಒಂದಿಡೀ ಬ್ರಹ್ಮಾಂಡ. ಬ್ರಹ್ಮಾಂಡ ಮತ್ತು ಅದರ ಎಲ್ಲ ಇತರೆ ಮಾಸ್ ಒಂದು ಸೂಪರ್ ಎನರ್ಜೆಟಿಕ್ ಕಾಸ್ಮಿಕ್ ವಿಸ್ತರಣೆಯಿಂದ ಸ್ಫಟಿಕೀಕರಣಗೊಳ್ಳುತ್ತದೆ. ಇಲ್ಲಿರುವ ಪ್ರತಿಯೊಂದು ಬ್ರಹ್ಮಾಂಡವು ಹುಟ್ಟಿನಿಂದಲೇ ತನ್ನದೇ ಆದ ಭೌತಶಾಸ್ತ್ರದ ನಿಯಮಗಳೊಂದಿಗೆ ಕೆಲಸ ಮಾಡುತ್ತದೆ. ಮಲ್ಟಿವರ್ಸ್ನಲ್ಲಿನ ಈ ಬ್ರಹ್ಮಾಂಡಗಳಲ್ಲಿ ಹೆಚ್ಚಿನವು ಸತ್ತಿವೆ, ಆದರೆ ನಾವಿರುವ ಈ ನಮ್ಮ ಕಾಸ್ಮಿಕ್ ಹೋಮ್ ಭೌತಶಾಸ್ತ್ರದ ಲಾಟ್ರಿಯಲ್ಲಿ ಗೆದ್ದು ಸರ್ವೈವ್ ಆಗಿವೆ. ಈ ಹೇಳಿಕೆ ಕೊಟ್ಟವರು ಆಧುನಿಕ ಖಭೌತ ಶಾಸ್ತ್ರದ ಪಿತಾಮಹರೆಂದೇ ಹೆಸರಾಗಿದ್ದ ವಿಜ್ಞಾನಿ ದಿವಂಗತ ಸ್ಟೀಫನ್ ಹಾಕಿಂಗ್. ಅವರು ಬ್ರಹ್ಮಾಂಡ ಹಾಗೂ ಅದರ ವ್ಯಾಪ್ತಿ ಮತ್ತು ಸ್ವಭಾವದ ಬಗ್ಗೆ ಈ ರೀತಿಯ ಅಭಿಪ್ರಾಯ ಪಟ್ಟಿದ್ದರು. ಅವರು ಇಲ್ಲೊಂದು ಪದ ಬಳಸಿರುವುದನ್ನ ನೀವು ಗಮನಿಸಿರಬಹುದು, ಅದೇ ಮಲ್ಟಿವರ್ಸ್. ಮಲ್ಟಿವರ್ಸ್ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿರುವ ಬ್ರಹ್ಮಾಂಡಗಳೆಂದು ಅರ್ಥ. ಒಂದು ಬ್ರಹ್ಮಾಂಡದಲ್ಲಿ ಬಿಲಿಯನ್ ಗಟ್ಟಲೆ ನಕ್ಷತ್ರಗಳು, ಆಕಾಶಕಾಯಗಳು, ಸೌರಮಂಡಲಗಳು, ಗ್ಯಾಲಕ್ಸಿಗಳು ಮುಂತಾದವು ಇರುತ್ತವೆ. ಇಂತಹ ಬಿಲಿಯನ್ ಗಟ್ಟಲೆ ಇರುವ ಆಕಾಶಕಾಯಗಳ ಒಟ್ಟು ಸ್ವರೂಪವೇ ಒಂದಿಡೀ ಬ್ರಹ್ಮಾಂಡ. ಇಂತಹ ಬ್ರಹ್ಮಾಂಡಗಳೇ ಬಿಲಿಯನ್ಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸುತ್ತ ಇವೆ ಎಂದು ತಿಳಿಸುವುದೇ ಮಲ್ಟಿವರ್ಸ್ ಥಿಯರಿ. ಬ್ರಹ್ಮಾಂಡವು ಇನ್ಫೈನೈಟ್ ಅಥವಾ ಅನಂತವಾದದ್ದೆಂದು ನಂಬಲಾಗಿದೆ. ಇದು ನಮ್ಮ ಊಹೆಗೂ ಸಹ ನಿಲುಕದ್ದು. ಈ ಇಡೀ ಬ್ರಹ್ಮಾಂಡ ಹಾಗೂ ಇದರ ಒಟ್ಟಾರೆ ಗಾತ್ರ ಎಷ್ಟಿರಬಹುದೆಂದು ಕುತೂಹಲ ಹೊಸದೇನಲ್ಲ. ನಮ್ಮಲ್ಲಿ ಇಲ್ಲಿಂದ ಸಾವಿರಾರು ವರ್ಷಗಳ ಮೊದಲೇ ಜೀವಿಸಿದ್ದ ವರಹಾಮಿಹಿರ, ಬ್ರಹ್ಮಗುಪ್ತ, ಭಾಸ್ಕರಾಚಾರ್ಯ, ಆರ್ಯಭಟ ಇನ್ನು ಮೊದಲಾದವರು ಈ ಆಗಸ ಹಾಗೂ ಅದರ ಕಾರ್ಯಗಳ ಬಗ್ಗೆ ಇವತ್ತಿನ ಕಾಲಕ್ಕೆ ತಕ್ಕ ಮಟ್ಟಿಗೆ ಸರಿ ಹಾಗೂ ಸೂಕ್ತವೆನಿಸುವಂತಹ ಸಿದ್ಧಾಂತಗಳನ್ನು ರಚಿಸಿದ್ದರು. ಯಾಜ್ಞವಕ್ಲಿಯ ಎಂಬ ಭಾರತದ ಪುರಾತನ ಸ್ಕಾಲರೊಬ್ಬರು ಪೂರ್ವ ವೈದಿಕ ಕಾಲದಲ್ಲಿ ಜೀವಿಸಿದ್ದ ಮಹಾಜ್ಞಾನಿ. ಇವರು ಇಲ್ಲಿಂದ ಸುಮಾರು 3000 ವರ್ಷಗಳ ಹಿಂದೆ ಇದ್ದವರು. ಭೂಮಿ ಹಾಗೂ ಸೂರ್ಯರ ನಡುವೆ ಇರುವ ನಿಖರ ಅಂತರವನ್ನ ಇವರು ತಮ್ಮ ಶತಪಥ ಬ್ರಾಹ್ಮಣ ಎಂಬ ಕೃತಿಯಲ್ಲಿ ಮೊದಲ ಬಾರಿಗೆ ನೀಡಿದ್ದರು. ಮುಂದೆ ಕ್ರಿಸ್ತಶಕ 5-6ನೇ ಶತಮಾನದಲ್ಲಿ ಜೀವಿಸಿದ್ದ ಆರ್ಯಭಟ ಸಹ ತನ್ನ ಸೂರ್ಯ ಸಿದ್ಧಾಂತದಲ್ಲಿ ಬ್ರಹ್ಮಾಂಡದ ಕುರಿತಾದ ಅನೇಕ ಸಂಗತಿಗಳ ಬಗ್ಗೆ ಚರ್ಚಿಸಿದ್ದಾರೆ. ಯಾಜ್ಞವಲ್ಕ್ಯ ಮಹಾಮುನಿಯು ಆಗ ನಾವಿರುವ ಬ್ರಹ್ಮಾಂಡದ ಗಾತ್ರವನ್ನ 95 ಜ್ಯೋತಿರ್ವರ್ಷಗಳು ಎಂದು ತಿಳಿಸಿದ್ದಾರೆ. ಈಗ ಸಿಕ್ಕಿರುವ ಲೆಕ್ಕದ ಪ್ರಕಾರ ಪ್ರಸಕ್ತ ಈಗ ನಾವಿರುವ ಅಬ್ಸರ್ವೇಬಲ್ ಬ್ರಹ್ಮಾಂಡವು ಸುಮಾರು 94 ಬಿಲಿಯನ್ ಜ್ಯೋತಿರ್ವರ್ಷಗಳ ಉದ್ದಗಲದಷ್ಟಿದೆ ಎಂದು ಇವತ್ತು ಅತ್ಯಾಧುನಿಕ ಟೆಲಿಸ್ಕೋಪ್ಗಳಿಂದ ತಿಳಿದು ಬಂದಿದೆ. ಸೂರ್ಯ ಹಾಗೂ ಭೂಮಿಯ ನಡುವಿನ ಅಂತರ ಸುಮಾರು 150 ಮಿಲಿಯನ್ ಕಿಲೋಮೀಟರ್ ಇದೆ ಎಂದು ಈಗ ಸ್ಪೇಸ್ ತಜ್ಞರು ಲೆಕ್ಕ ಹಾಕಿದ್ದಾರೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಜೀವಿಸಿದ್ದ ಯಾಜ್ಞವಲ್ಕ್ಯ ಮುನಿ ಸಹ ಆ ಕಾಲಕ್ಕೆ ಹೆಚ್ಚು ಕಡಿಮೆ ಈ ಅಂತರವನ್ನ ಸರಿಯಾಗಿಯೇ ಊಹೆ ಮಾಡಿದ್ರು. ಇವರಷ್ಟೇ ಅಲ್ಲದೆ ತುಳಸಿದಾಸರು, ಆರ್ಯಭಟ ಮೊದಲಾದವರು ಸಹ ಯಾವುದೇ ವಿಶೇಷ ಉಪಕರಣದ ಸಹಾಯ ಇಲ್ಲದೆಯೇ ಗ್ರಹಗಳ ನಡುವಿನ ಅಂತರವನ್ನ ಕರಾರುವಕ್ಕಾಗಿ ನಮೂದಿಸಿದ್ದಾರೆ. ಈಗ ಬ್ರಹ್ಮಾಂಡದ ಒಟ್ಟಾರೆ ಗಾತ್ರದ ಬಗ್ಗೆ ತಿಳಿಯಲು ಹೋದ್ರೆ ನಿಜಕ್ಕೂ ಆ ಅಂಕಿಅಂಶ ದಿಗ್ಭ್ರಮೆಗೊಳಿಸುತ್ತೆ. ಭೂಮಿ ಹಾಗೂ ಚಂದ್ರರ ನಡುವೆ ಸುಮಾರು 3,84,000 ಕಿಲೋಮೀಟರ್ ದೂರ ಇದೆ. ಅಂದರೆ ಈ ಎರಡರ ಮಧ್ಯೆ ಸುಮಾರು 30 ಭೂಮಿಗಳನ್ನ ಒಂದರ ಪಕ್ಕ ಒಂದರ ಹಾಗೆ ಇರಿಸಬಹುದು. ಇನ್ನು ಸೂರ್ಯ ನಮ್ಮ ಸೌರ ವ್ಯೂಹದ ಒಂದು ದೊಡ್ಡ ಉರಿಯುವ ನಕ್ಷತ್ರ. ಸೂರ್ಯನು ಬರುವ ದಿನಗಳಲ್ಲಿ ಅಂದ್ರೆ ಇಲ್ಲಿಂದ 4-5 ಬಿಲಿಯನ್ ವರ್ಷಗಳ ನಂತರ ದೊಡ್ಡ ರೆಡ್ ಜೈಂಟ್ ಆಗಿ ಬದಲಾಗಿ ಸೌರ ವ್ಯೂಹದ ಎಲ್ಲಾ ಮಾಸನ್ನ ಸಹ ನುಂಗಿ ನಾಶ ಮಾಡಲಿದ್ದಾನೆ. ಸೂರ್ಯನ ಮುಂದಿನ ಆಯಸ್ಸು ಹೆಚ್ಚಂದ್ರೆ ಇಲ್ಲಿಂದ 5 ಬಿಲಿಯನ್ ವರ್ಷಗಳು ಮಾತ್ರ ಎಂದು ಹೇಳಲಾಗಿದೆ. ಸೂರ್ಯನ ಗಾತ್ರ ಅಗಾಧವಾದದ್ದು. ಸೂರ್ಯನೊಳಗೆ ಸುಮಾರು 14 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭೂಮಿಗಳನ್ನ ತುಂಬಿ ಕೂರಿಸಬಹುದಂತೆ. ಆದರೆ ಸೂರ್ಯನಿಗಿಂತ 100 ಪಟ್ಟು ದೊಡ್ಡದಾದ ಇತರೆ ಗ್ರಹ ತಾರೆಗಳು ಸಹ ಇಲ್ಲಿವೆ. ನಾವಿರುವ ಕ್ಷೀರಪಥದ ಗ್ಯಾಲಕ್ಸಿಯು ಸುಮಾರು 1 ಲಕ್ಷ ಜ್ಯೋತಿರ್ವರ್ಷಗಳಷ್ಟು ಉದ್ದಕ್ಕೂ ಅಗಲಕ್ಕೂ ಹಬ್ಬಿದೆ. ಈ ಗ್ಯಾಲಕ್ಸಿಯ ಒಳಗೆ 200ರಿಂದ 400 ಬಿಲಿಯನ್ಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಹ ತಾರೆಗಳಿವೆ. ನೀವು ಬೆಳಕಿನ ವೇಗದಲ್ಲೇ ಸಂಚರಿಸಿದ್ರೂ ಸಹ ಈ ಗ್ಯಾಲಕ್ಸಿಯ ಒಂದು ತುದಿಯಿಂದ ಮತ್ತೊಂದು ತುದಿ ತಲುಪಲು 1 ಲಕ್ಷ ವರ್ಷಗಳ ಸಮಯ ಬೇಕು. ಇದರಲ್ಲಿರುವ ಭೂಮಿಗೆ ಇಡೀ ಕ್ಷೀರಪಥದ ಗಾತ್ರವನ್ನ ಕಂಪೇರ್ ಮಾಡಬಹುದಾದರೆ ಕ್ಷೀರಪಥವನ್ನ ಒಟ್ಟು ಈಗಿನ USA ದೇಶದ ಗಾತ್ರಕ್ಕೆ ತಂದಾಗ ಅದರ ಮುಂದೆ ಭೂಮಿಯ ಗಾತ್ರ ಕೊರೋನಾ ವೈರಸ್ನ 3ನೇ 1 ಭಾಗದಷ್ಟಿರುತ್ತೆ. ಕ್ಷೀರಪಥದ ಪಕ್ಕ ಆಂಡ್ರೋಮೆಡಾ ಗ್ಯಾಲಕ್ಸಿ ಇದೆ. ಇದು ಗಾತ್ರದಲ್ಲಿ ಕ್ಷೀರಪಥಕ್ಕಿಂತ ತುಸು ದೊಡ್ಡದು. ಮುಂಬರುವ 4 ಅಥವಾ 5 ಬಿಲಿಯನ್ ವರ್ಷಗಳಲ್ಲಿ ಇವೆರಡೂ ಸಹ ಪರಸ್ಪರ ಮುಖಾಮುಖಿಯಾಗಿ ಅತ್ಯಂತ ಬಲವಾಗಿ
ಒಂದಕ್ಕೊಂದು ಡಿಕ್ಕಿಯಾಗಲಿವೆ. ಆಗ ಶಕ್ತಿಯುತವಾದ ಸಂಘಟನೆ ಜರುಗಿ ಇವೆರಡೂ ಸಹ ಒಂದು ದೊಡ್ಡ ಸೈಜಿನ ಗ್ಯಾಲಕ್ಸಿಯ ರೂಪ ಪಡೆಯುತ್ತವೆ. ಇಂತಹ 400 ಬಿಲಿಯನ್ಗೂ ಹೆಚ್ಚಿನ ಸಂಖ್ಯೆಯ ಗ್ಯಾಲಕ್ಸಿಗಳಿರುವ ಕೂಟವೇ ಈಗ ನಮಗೆ ಸೆರೆ ಸಿಕ್ಕಿರುವ ಅಬ್ಸರ್ವೇಬಲ್ ಬ್ರಹ್ಮಾಂಡ. ಒಂದು ಗ್ಯಾಲಕ್ಸಿಯೇ 1,00,000 ಜ್ಯೋತಿರ್ವರ್ಷಗಳಷ್ಟು ಉದ್ದಗಲ ಇರುವಾಗ ಇನ್ನು 400 ಬಿಲಿಯನ್ ಗ್ಯಾಲಕ್ಸಿಗಳ ಒಟ್ಟಾರೆ ಗಾತ್ರ ಎಷ್ಟೆಂದು ನೀವೇ ಲೆಕ್ಕ ಹಾಕಿ. ಈಗ ನಮ್ಮ ಊಹೆಗೆ ಸೆರೆ ಸಿಕ್ಕಿರುವ ಅಬ್ಸರ್ವೇಬಲ್ ಬ್ರಹ್ಮಾಂಡವು ಒಟ್ಟು 95 ಜ್ಯೋತಿರ್ವರ್ಷಗಳಷ್ಟು ಉದ್ದಗಲಕ್ಕೆ ಹರಡಿದೆ. ನಾವು ಬೆಳಕಿನ ವೇಗ ಅಥವಾ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಸಂಚರಿಸಿದ್ರೂ ಸಹ ಈ ಬ್ರಹ್ಮಾಂಡದ ಒಂದು ಚುಕ್ಕೆಯ ಗಾತ್ರವನ್ನ ಸಹ ತಲುಪಲು ಸಾಧ್ಯವಿಲ್ಲ. ಕಾರಣ ಇಡೀ ಬ್ರಹ್ಮಾಂಡವು ಬೆಳಕಿನ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಪ್ರತಿ ಕ್ಷಣವೂ ಹಿಗ್ಗುತ್ತಾ ಇದೆ. ನೀವೆಷ್ಟೇ ವೇಗವಾಗಿ ಹೋದರೂ ಅದು ಸದಾ ನಿಮ್ಮಿಂದ ದೂರವೇ ಉಳಿಯುತ್ತದೆ. 1977ರಲ್ಲಿ ಉಡಾವಣೆಯಾದ ವೊಯೇಜರ್ 1 ಎಂಬ ಉಪಗ್ರಹವು ಇವರೆಗೂ ಸುಮಾರು 139 ಆಸ್ಟ್ರೋನಾಮಿಕಲ್ ಯೂನಿಟ್ ದೂರ ಸಂಚರಿಸಿದೆ. ಇದು ತನ್ನ ದೃಷ್ಟಿಗೆ ಸೆರೆ ಸಿಕ್ಕಿರುವ ಬ್ರಹ್ಮಾಂಡದ ಪ್ರತಿಯೊಂದನ್ನ ಸಹ ಸೆರೆ ಹಿಡಿದಿದೆ. ಈಚೆಗೆ ಇದು ಸೆರೆ ಹಿಡಿದು ರವಾನಿಸಿದ ಚಿತ್ರವೊಂದರಲ್ಲಿ ಭೂಮಿಯು ಸಣ್ಣ ಚುಕ್ಕೆಯ ಗಾತ್ರದಲ್ಲಿ ಸೆರೆಯಾಗಿದೆ. ಇದು ಮಾನವ ಚರಿತ್ರೆಯಲ್ಲೇ ಮಾನವ ರಚಿತ ಯಂತ್ರವೊಂದರಿಂದ ಸೆರೆ ಹಿಡಿಯಲಾದ ಅತ್ಯಂತ ದೊಡ್ಡ ಚಿತ್ರ ಎಂದು ಹೆಸರು ಪಡೆದಿದೆ. ಬ್ರಹ್ಮಾಂಡದ ಕೌತುಕ ಹಾಗೂ ಅದರ ಗಾತ್ರದ ಬಗ್ಗೆ ತಿಳಿಯುವ ಸಲುವಾಗಿಯೇ ಇದನ್ನ ಅಮೆರಿಕದವರು ಇಲ್ಲಿಂದ ಸುಮಾರು 47 ವರ್ಷಗಳ ಹಿಂದೆ ಉಡಾಯಿಸಿದ್ದರು. ಇದು 2030ರವರೆಗೂ ಕಾರ್ಯನಿರ್ವಹಿಸಿ ನಂತರ ತಟಸ್ಥವಾಗುತ್ತದೆ. ಇವರೆಗೂ ಇದು 700ಕ್ಕೂ ಹೆಚ್ಚಿನ UFOಗಳನ್ನ ಸೆರೆ ಹಿಡಿದಿದ್ಯಂತೆ. ಈಚೆಗೆ ರವಾನೆಯಾದ ಜೇಮ್ಸ್ ವೆಬ್ ಉಪಗ್ರಹ ಕೂಡ ಅನೇಕ ಅಪರಿಚಿತ ಹಾರಾಡುವ ಯಂತ್ರಗಳನ್ನ ಸೆರೆ ಹಿಡಿದಿದೆ. ಅಂದ್ರೆ ಮನುಷ್ಯ ಈ ಬ್ರಹ್ಮಾಂಡದಲ್ಲಿ ತಾನು ಖಂಡಿತ ಒಂಟಿಯಲ್ಲ ಅನ್ನೋದು ಇದರಿಂದ ದೃಢವಾಗುತ್ತದೆ. ಭೂಮಿಯನ್ನೇ ಹೋಲುವ ಹಾಗೂ ಭೂಮಿಯ ಮೇಲ್ಮೈನ ವಾತಾವರಣವನ್ನೇ ಹೊಂದಿರುವ ಸಾಕಷ್ಟು ಗ್ರಹಗಳು ನಮ್ಮ ಗ್ಯಾಲಕ್ಸಿ ಹಾಗೂ ಅದರ ಆಚೆಗೂ ಕೂಡ ಇದೆ. ಇವ್ಯಾವೂ ಸಹ ಭೂಮಿಗೆ ಹತ್ತಿರದಲ್ಲಿಲ್ಲ. ಇಲ್ಲೆಲ್ಲ ನೀರು, ಆಕ್ಸಿಜನ್ ಹಾಗೂ ಸೂಕ್ಷ್ಮಾಣು ಜೀವಿಗಳು ವಾಸವಿರಬಹುದು ಅಂತ ಅಂದಾಜಿಸಿದ್ದಾರೆ. ಇತರೆ ಅಪರಿಚಿತ ಗ್ರಹಗಳಲ್ಲಿ ಮನುಷ್ಯರಂತೆ ಹಾಗೂ ವಿಭಿನ್ನ ರೂಪದ ಜೀವಿಗಳು ಸಹ ವಾಸವಿರಬಹುದು. ಅವು ನಮಗಿಂತ ಹೆಚ್ಚು ಮುಂದುವರಿದ ಜೀವಿಗಳು ಆಗಿರಬಹುದು. ಆದರೆ ಯಾವ ಗ್ರಹದಲ್ಲಿ ಈ ಬಗೆಯ ಜೀವಜಾಲ ಹರಡಿದೆ ಎಂದು ಗೊತ್ತಿಲ್ಲ. ಪಕ್ಕದ ಗ್ಯಾಲಕ್ಸಿ ಅಥವಾ ಪಕ್ಕದ ಯೂನಿವರ್ಸ್ನಲ್ಲಿ ಯಾವುದಾದರೂ ಜೀವಿಗಳು ಇದ್ದಲ್ಲಿ ಅವುಗಳ ಭೇಟಿ ನಮಗೂ ನಮ್ಮ ಪರಿಚಯ ಅವುಗಳಿಗೂ ಆಗೋದು ದೂರದ ಮಾತು. ಇದಕ್ಕೆ ಮುಖ್ಯ ಕಾರಣ ಅವರಿಗೂ ನಮಗೂ ಇರುವ ಅಗಾಧವಾದ ಅಂತರ. ಒಂದ್ ಕಡೆ ಬೇರೆ ಕಡೆ ಯಾರಾದರೂ ಇದ್ದಲ್ಲಿ ಅವರಿಗೆ ಇಲ್ಲಿ ನಾವಿರುವ ಬಗ್ಗೆ ಸಣ್ಣ ಊಹೆ ಸಹ ಇರಲು ಸಾಧ್ಯವಿಲ್ಲ. ಈಗ ಸೆರೆ ಸಿಕ್ಕಿರುವ ಅಬ್ಸರ್ವೇಬಲ್ ಬ್ರಹ್ಮಾಂಡವನ್ನ ಸಣ್ಣ 100 ವೋಲ್ಟ್ ಬಲ್ಬ್ನ ಗಾತ್ರಕ್ಕೆ ತಂದರೆ ಅದರ ಮುಂದೆ ಸುತ್ತ ಇರುವ ಮಲ್ಟಿವರ್ಸ್ ಅಥವಾ ಒಟ್ಟಾರೆ ಬ್ರಹ್ಮಾಂಡದ ಗಾತ್ರವು ಕನಿಷ್ಠ ಪಕ್ಷ ಫ್ಲೂಟೋ ಗ್ರಹ ಅಥವಾ ಅದಕ್ಕಿಂತಲೂ ಹೆಚ್ಚಿನದೇ ಇರಬಹುದೆಂದು ತಜ್ಞರ ಲೆಕ್ಕ. ಬೇರೆ ಬೇರೆ ಮಲ್ಟಿವರ್ಸ್ಗಳಲ್ಲಿ ನಿಸರ್ಗದ ನಿಯಮಗಳು ಬೇರೆ ಬೇರೆ ರೀತಿ ಇರಬಹುದು. ಗುರುತ್ವದ ನಿಯಮಗಳು ಸಹ ಬದಲಾಗಬಹುದು. ಹುಟ್ಟು, ಸಾವು, ಮರುಜನ್ಮ, ಮರುಜೀವ, ಚಿಗುರು, ಬೇರು, ವಿಕಾಸ, ಬೆಳವಣಿಗೆ, ಬದಲಾವಣೆ, ನಾಗರಿಕತೆ, ಆಧುನಿಕತೆ ಇವೆಲ್ಲ ಇಲ್ಲಿಯ ಸೃಷ್ಟಿ ನಿಯಮಗಳಾದರೆ ಬೇರೆ ಕಡೆ ಇವುಗಳ ಸ್ವರೂಪವೇ ಬದಲಾದ ಸ್ಥಿತಿಯಲ್ಲಿರಬಹುದು. ಹುಟ್ಟು ಸಾವೆಂಬ ನಿಯಮವೇ ಇಲ್ಲದ ಗ್ರಹ ತಾರೆಗಳಿರಬಹುದು. ಇಲ್ಲಿಂದ 14 ಬಿಲಿಯನ್ ವರ್ಷಗಳ ಹಿಂದೆ ಸಂಭವಿಸಿದ ಮಹಾಸ್ಫೋಟದಿಂದಲೇ ಈ ಬ್ರಹ್ಮಾಂಡ ಸೃಷ್ಟಿಯಾಯಿತೆಂಬುದು ತಜ್ಞರ ವಲಯದಲ್ಲಿ ಹೆಚ್ಚು ಪಾಪ್ಯುಲರ್ ಆಗಿರುವ ಒಂದು ನಂಬಿಕೆ. ಹಾಗಾದರೆ 14 ಬಿಲಿಯನ್ ವರ್ಷಗಳ ಮೊದಲು ಏನಿತ್ತು? ಆಗ ಏನೂ ಸಹ ಇರಲಿಲ್ಲ. ಸ್ಪೇಸ್, ಮಾಸ್ ಇದ್ಯಾವುದೂ ಸಹ ಇರಲಿಲ್ಲ. ಅಸಲಿಗೆ ಆಗ ಸಮಯ ಅನ್ನೋದೇ ಇರಲಿಲ್ಲ ಎಂದು ಹೇಳ್ತಾರೆ. ಸಮಯ ಕೂಡ ಅಸ್ತಿತ್ವದಲ್ಲಿರದ ಆಗ ಎಲ್ಲವೂ ಕತ್ತಲಲ್ಲಿ ನಿರ್ವಾತ ಸ್ಥಿತಿಯಲ್ಲಿತ್ತು. ಸ್ಫೋಟದ ಬಳಿಕ ಸ್ಪೇಸ್, ಮಾಸ್ ಹಾಗೂ ಸಮಯ ಹುಟ್ಟಿದ್ದು. ಆ ಬಳಿಕ ಕಾಸ್ಮಿಕ್ ಬೆಳಕು, ಗ್ರಹಗಳು, ತಾರೆಗಳು, ಉರಿಯುವ ಕಾಯಗಳು, ಕಪ್ಪು ಕುಳಿಗಳು ಮುಂತಾದವೆಲ್ಲ ರಚನೆಯಾದವು. ಈ ಕಪ್ಪು ಕುಳಿ ಸಹ ಬ್ರಹ್ಮಾಂಡದ ನಿಗೂಢಗಳಲ್ಲಿ ಒಂದು. ಸಣ್ಣ ರಂಧ್ರದ ಗಾತ್ರದ ಒಂದು ಬ್ಲ್ಯಾಕ್ ಹೋಲ್ಗೆ ಇಡೀ ಬ್ರಹ್ಮಾಂಡವನ್ನೇ ನುಂಗಿ ನೀರು ಕುಡಿಯುವ ಶಕ್ತಿ ಇದೆಯಂತೆ. ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತೆಂದು ತಿಳಿಸುವ ಅನೇಕ ಥಿಯರಿಗಳಿವೆ. ಅವು ಬಿಗ್ ಬ್ಯಾಂಗ್, ಮಲ್ಟಿವರ್ಸ್ ಥಿಯರಿ, ಸ್ಟಡಿ ಸ್ಟೇಟ್ ಯೂನಿವರ್ಸ್, ಕಾಸ್ಮೊಲಾಜಿಕಲ್ ಕಾನ್ಸ್ಟೆಂಟ್, ಬ್ರೇನ್ ವರ್ಲ್ಡ್, ಆಕ್ಸಿಲೇಟಿಂಗ್ ಯೂನಿವರ್ಸ್, ದಿ ಬಿಗ್ ಸ್ಪ್ಲಾಟ್, ಹೋರ್ಮೋಲ್ ಥಿಯರಿ ಹೀಗೆ ಅವುಗಳನ್ನು ವರ್ಗೀಕರಿಸಲಾಗಿದೆ. ಇವುಗಳಲ್ಲೆಲ್ಲ ಬಿಗ್ ಬ್ಯಾಂಗ್ ಹೆಚ್ಚು ಪ್ರಸಿದ್ಧಿ ಪಡೆದ ಸಿದ್ಧಾಂತ. ಆದರೆ ಯಾರಿಗೂ ಸಹ ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತೆಂಬ ಬಗ್ಗೆ ನಿಖರ ಮಾಹಿತಿ ಇಲ್ಲ. ಬ್ರಹ್ಮಾಂಡ ಅನಂತವಾದದ್ದು, ಅದಕ್ಕೆ ಕೊನೆ ಮೊದಲೆನ್ನೋದೇ ಇಲ್ಲ. ಈ ವಿಶಾಲವಾದ ಬ್ರಹ್ಮಾಂಡದ ಒಡಲ್ನಲ್ಲಿ ನಮ್ಮ ತರ್ಕಕ್ಕೆ ನಿಲುಕದ ಇನ್ನೂ ಏನೇನೋ ವಿಷಯಗಳಿವೆಯೋ ಯಾರಿಗೆ ಗೊತ್ತು. Start 2
1, boost ignition, and liftoff of the Space Shuttle Discovery, returning to the space station, paving the way for future missions beyond. Wait for that. Standing by for the throttle and call for Capcom speed threat. Discovery Houston, go and throttle up. Roger, go and throttle up. Throttle up, throttle down, like Commander Steve Lindsay. Expected to hit middle clear short. Solid rocket booster separation confirmed. Guidance now converging. Discovery's onboard computers commanding the main engine nozzles to swivel, aiming the shuttle for its precise target in space for main engine cutoff. You have a good forward link now on S. You sound good. Discovery Houston, negative return. Copy, negative return. ಯಾಕೆ ಈ ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ಹಾರಿ ಬಿಡಲಾಗ್ತದೆ, ಅದರ ಉದ್ದೇಶ ಏನು ಮತ್ತು ಅವುಗಳ ಪ್ರಾಮುಖ್ಯತೆ ಏನು ಅನ್ನೋದಾದ್ರೆ, ನಮ್ಮ ದೈನಂದಿನ ಜೀವನದಲ್ಲಿ ಇವತ್ತು ಈ ಕೃತಕ ಉಪಗ್ರಹಗಳು ಬಹಳಷ್ಟು ಪ್ರಮುಖ ಆಗಿವೆ. ಅಂದರೆ ಅನೇಕ ಮಾಹಿತಿಗಳನ್ನ ನಮಗೆ ಅವು ಒದಗಿಸ್ತವೆ. ಅನೇಕ ಸಮಸ್ಯೆಗಳ ಕುರಿತು ನಿರ್ಧಾರವನ್ನು ಕೈಗೊಳ್ಳಲು ಬಹಳಷ್ಟು ಸಹಾಯಕಾರಿ ಆಗಿವೆ. ಭೂಮಿಯ ಮೇಲಿನ ಹಲವಾರು ಅಗತ್ಯತೆಗಳು ಮತ್ತು ಸವಾಲುಗಳನ್ನು ನಿರ್ವಹಿಸಲು ಈ ಉಪಗ್ರಹಗಳು ನಮಗೆ ಅನುಕೂಲ ಆಗುತ್ತೆ. ಉಪಗ್ರಹಗಳು ಭೂಮಿಯ ಕಕ್ಷೆ ಮತ್ತು ಭೂಬಳಕೆ, ಭೂಮಿಯ ವೀಕ್ಷಣೆ, ಭೂಬಳಕೆ, ಸಂವಹನ, ಸಂಚರಣೆ ಮತ್ತು ವಿಜ್ಞಾನದಂಥ ಅನೇಕ ಕ್ಷೇತ್ರಗಳಲ್ಲಿ ಬಹಳಷ್ಟು ಪ್ರಮುಖವಾಗಿವೆ, ಉಪಯುಕ್ತವಾಗಿವೆ. ವಿಕಸಿತ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಅನ್ವಯಗಳ ಸದುಪಯೋಗ ಪಡೆಯುವುದು ಅಂತ ಧ್ಯೇಯ ಹಿಂದಿತ್ತು. ಅಂದರೆ ಈ ಹಿಂದಿನ ಬಾಹ್ಯಾಕಾಶದ ಸಾಧನೆಗಳನ್ನು ಪ್ರದರ್ಶಿಸುವುದು ಮತ್ತು ಭವಿಷ್ಯದ ಬಾಹ್ಯಾಕಾಶ ಸಾಧನೆಗಳಲ್ಲಿ ತೊಡಗಿಸಿಕೊಳ್ಳುವುದೇ ಇಂದಿನ ಈ ಆಚರಣೆಯ ಮುಖ್ಯ ಉದ್ದೇಶ. ಈ ದಿನ ಅಂದರೆ ಈ ಆಗಸ್ಟ್ 23, 2023 ಇದನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಅಂದರೆ, ಅಂದು ಭಾರತೀಯ ನಮ್ಮ ಮಿಷನ್ ಚಂದ್ರಯಾನ 3 ಲಾಂಚ್ ಅಂದರೆ ಉಡಾವಣೆ ಆಯಿತು. ಎಲ್ಲಿ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಿಂದ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡ್ ಆಯಿತು, ಸಾಫ್ಟ್ ಲ್ಯಾಂಡಿಂಗ್ ಆಯಿತು. ಆ ಸಾಫ್ಟ್ ಲ್ಯಾಂಡಿಂಗ್ ದಿನವನ್ನೇ ಇಂದು ಆಚರಣೆ ಮಾಡಲಾಗುತ್ತೆ. ಚಂದ್ರನ ಮೇಲೆ ಇಳಿದ 4ನೇ ದೇಶ ನಮ್ಮದು. ಭಾರತದ ಮೊದಲನೇ ಪ್ರಯತ್ನ ಅದು. 2 ಪ್ರಯತ್ನಗಳು ಕೂಡ 3ನೇ ಪ್ರಯತ್ನ ಲಾಂಚ್ ಆಯಿತು. ಚಂದ್ರನ ಮೇಲೆ ವಿಕ್ರಮ್ ಅಂತ ಲ್ಯಾಂಡರ್ ಮೊದಲಿತ್ತು. ಅದರ ಒಳಗಿಂದ ಬಂದಂತಹ ಪ್ರಜ್ಞಾನ್ ರೋವರ್ ಚಂದ್ರನ ಮೇಲೆ ಚಲಿಸಿತು. ಈ ದಿನವನ್ನು ನಾವು ಭಾರತೀಯ ಬಾಹ್ಯಾಕಾಶ ದಿನ ಅಂತ ಆಚರಣೆ ಮಾಡ್ತೀವಿ. ಅದು ಲ್ಯಾಂಡ್ ಆದ ಸ್ಥಳವನ್ನು ಶಿವಶಕ್ತಿ ಅನ್ನೋ ಸ್ಥಳದಿಂದ ಗುರುತಿಸ್ತೀವಿ. ಈ ಹೆಸರಿಂದ इसरो डे मनाया जाता है 2023 के बीच में, जब प्रधानमंत्री नरेंद्र मोदी ने तो इसरो डे का इस दिन का किया था उद्घाटन के लिए उद्घाटन किया गया था 2023 में। तो इसरो डे के नाम से मनाया जाता है। उसके बाद में तो हर ಇಲ್ಲಿನ ಬಗ್ಗೆ ಸುನಾಮಿ ಆಗೋದ್ರ ಬಗ್ಗೆ ಸುಳಿವು ಸಿಕ್ಕಿರಲಿಲ್ಲ. ಸೊ ಇಲ್ಲಿ ಅಲ್ಲಿನ ಈ ಬುಡಕಟ್ಟು ಜನಾಂಗದವ್ರು ಏನ್ ಮಾಡಿದ್ರು ಅಂದ್ರೆ, ಎಲ್ಲರೂ ದೊಡ್ಡ ದೊಡ್ಡ ಮರಗಳು, ಸಾವಿರಾರು ವರ್ಷಗಳ ದೊಡ್ಡ ಮರಗಳಂತೆ, ಅಂದ್ರೆ ಆ ನೀರಿನ ಪ್ರವಾಹವನ್ನ ಮೀರಿ ನಿಲ್ಲುವಂತ ಮರಗಳು. ಈ ಮನೆ ಬಿಲ್ಡಿಂಗ್ ಎಲ್ಲ ಕಟ್ಕೊಂಡು ಹೋಗಿದ್ದಾರೆ, ಎಲ್ಕೊಂಡು ಹೋಗಿದ್ದಾರೆ. ಅವರು ಮರ ಹಚ್ಚಿ ಕುತ್ಕೊಂಡಿದ್ರಂತೆ 2-3 ದಿನ.